ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SC ಅಥವಾ ST ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ನ ಯಾವ ರೀತಿ ಸಲ್ಲಿಕೆ ಮಾಡ್ಬೋದು, ಹಾಗೆ ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನು ಎಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವು ಪಡ್ಕೊಳ್ಬೋದು. ಸೊ ಈಗ ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಬೇಕಾಗುವಂಥ ದಾಖಲಾತಿಗಳು ಏನಪ್ಪ ಅಂದರೆ, ಸೊ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ, ಒಂದು ವೇಳೆ ನಿಮ್ಮ ಹತ್ರ ಮೇಲ್ ಐ ಡಿ ಇತ್ತಪ್ಪ ಅಂದರೆ ಅದನ್ನು ಕೂಡ ಕೊಡಬಹುದು. ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಮೇಲೆ ಶಾರ್ಟ್ಸ್ ನಂಬರು, ನೀವು SSLC ಪಾಸ್ ಆಗಿದ್ದೀರಂದರೆ SSLC ರಿಜಿಸ್ಟ್ರೇಷನ್ ನಂಬರು, ಹಾಗೆ SSP ID ನಿಮಗೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ನಾವು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಆಪ್ಷನ್ನಲ್ಲಿ ನೀವು HMIS ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಕೊಡಬೇಕಾಗತ್ತೆ. ನಾನು ಕೂಡ HMIS ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಕೊಡ್ತಾ ಇದ್ದೀನಿ. ಓಕೆ, ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಮೊದಲೇ ಆಪ್ಷನ್ ಕಾಣ್ತಾ ಇರ್ಬೋದು ಕರ್ನಾಟಕ HMIS ಅಂತ. ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟು ನೀವು ಈ ಒಂದು HMIS ವೆಬ್ಸೈಟಿಗೆ ಬರ್ಬೋದು ಸ್ನೇಹಿತರೆ. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಬರುತ್ತೆ. ಸೊ ಯುವರ್ ಕನೆಕ್ಷನ್ ಇಸ್ ನಾಟ್ ಪ್ರೈವೇಟ್ ಅಂತ ಬರುತ್ತೆ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಡ್ವಾನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಕಂಟಿನ್ಯೂ ಟು SWD HMIS ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ವೆಬ್ಸೈಟಿಗೆ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ ಮೇಲ್ಗಡೆ ಲಾಗಿನ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ SWD ID ಪಾಸ್ವರ್ಡು ಹಾಗೆ ಪಾಸ್ವರ್ಡ್ ಕೇಳುತ್ತೆ. ಸೊ ನಮ್ಮ ಹತ್ರ ಈಗ ಇಲ್ಲ, ಸೊ ಹಾಗಾಗಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಸೊ ವಿದ್ಯಾರ್ಥಿಯ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡಲ್ಲಿ ಏನಿದೆಯಲ್ಲ ಮೊಬೈಲ್ ಸಂಖ್ಯೆ, ಆ ಒಂದು ಮೊಬೈಲ್ ಸಂಖ್ಯೆಯನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ KYC ಸರ್ವಿಸು ಓಪನ್ ಆಗುತ್ತೆ. ಓಪನ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನನ್ನ ಆಧಾರ್ ಮಾಹಿತಿ ನೀಡುತ್ತೇನೆ ಅಂತ ಟಿಕ್ ಮಾಡ್ಕೊಳ್ಳಿ. OTP ಕೂಡ ಟಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ OTP ಪಡೆಯಿರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬರುತ್ತೆ. ಓಕೆ ಕೊಡಿ. ಸೊ ನಿಮಗೆ ಬಂದಿರುವಂತಹ OTP ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆಗೆ 6 ಅಂಕಿಯ OTP ಬರುತ್ತೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನನಗೆ ಒಂದು OTP ಬಂದಿದೆ. ಆ ಒಂದು OTPಯನ್ನು ನಾನು ನಮೂದಿ ಮಾಡುತ್ತೇನೆ. ನೀವು ಕೂಡ ನಿಮಗೆ ಬಂದರೆ ಆ ಒಂದು OTPಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಒಂದು ವೇಳೆ OTP ಬಂದಿಲ್ಲಪ್ಪ ಅಂದರೆ ಇಲ್ಲಿ ಕೆಳಗಡೆ ಟೈಮ್ ಔಟ್ ಆದಾಗ ರೀಸೆಂಡ್ OTP ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು OTPಯನ್ನು ಪಡ್ಕೋಬೋದು. ಓಕೆ, ಈಗ ನಮಗೆ OTPಯನ್ನು ನಾನು ಎಂಟ್ರಿ ಮಾಡುವುದು. ನೆಕ್ಸ್ಟ್ ಕೆಳಗಡೆ ಸಲ್ಲಿಸಿ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಸ್ಟ್ ಸ್ಟೆಪ್ ಏನಿದೆ ಕಂಪ್ಲೀಟ್ KYC ಅಂತ ಬರುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಇರುವಂಥ ಡೇಟಾ ಫೆಕ್ಚ್ ಆಗುತ್ತೆ. ಸಪೋಸು ಫೋಟೋ ಆಗಿರ್ಬೋದು, ಡೇಟ್ ಆಫ್ ಬರ್ತು, ನೇಮು, ಅಡ್ರೆಸ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಜೆಂಡರು ಮತ್ತು ಎಲ್ಲ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ 2 ಏನು ತೋರಿಸ್ತಾ ಇದೆ ವ್ಯಾಲಿಡೇಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಓಕೆ, ಇಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ಅಂದರೆ ಈ ವಿದ್ಯಾರ್ಥಿ ಯಾವ ಕ್ಯಾಟಗರಿಗೆ ಸೇರಿದರು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಈ ಒಂದು ವಿದ್ಯಾರ್ಥಿ SC ಆಗಿರೋದ್ರಿಂದ ನಾನು SC ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ನಮಗೆ ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ, ಓಕೆ, ನಮಗೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಕೇಳ್ತಾ ಇದೆ. ಸೊ ನಾವು ಈಗ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆ ಇರುತ್ತಲ್ಲ ಆ ಒಂದು RD ನಂಬರ್ನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸೈಡಿಗೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ. ಸೊ ಏನು ಕೆಲವೊಂದು ಪ್ರಾಬ್ಲಮ್ ಇರೋದ್ರಿಂದ ಇದು ವೆರಿಫೈ ಆಗ್ತಾ ಇಲ್ಲ, ಅದನ್ನು ನಾವು ಸ್ಕಿಪ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಅಂತ ಬರುತ್ತಲ್ಲ ಆ ಒಂದು ಅದನ್ನು RD ನಂಬರ್ನ ಕೂಡ ನಾನು ನಮೂದಿ ಮಾಡ್ತೇನೆ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಬಿಟ್ಟು ಸೈಡಿಗೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆಟೋಮೆಟಿಕ್ ಆಗಿ ಫೆಕ್ಚ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಮೂವ್ ಮಾಡಿ ಸ್ನೇಹಿತರೆ. ಕೆಳಗಡೆ ಮೂವ್ ಮಾಡಿದಾಗ ಸ್ಟೆಪ್ 3 ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ. ಸೊ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ
6 ಅಂಕಿಯ OTP ಬರುತ್ತೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನನಗೆ OTP ಬಂದಿದೆ, ಆ OTPಯನ್ನು ನಾನು ಎಂಟ್ರಿ ಮಾಡ್ಕೊಳ್ತೀನಿ. ನಿಮಗೆ ಬಂದರೆ OTP, ಆ ಒಂದು OTPಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಓಕೆ, ಈಗ OTP ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ ID ಕೇಳುತ್ತೆ. ಸೊ ಆಪ್ಷನಲ್ ಇದೆ. ಸೊ ಇದ್ರೆ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಓಕೆ, ಈಗ ನಮಗೆ ಅವಶ್ಯಕತೆ ಇಲ್ಲ, ಅದನ್ನು ನಾನು ಸ್ಕಿಪ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ 4 ಫಿಲ್ ಅಕಾಡೆಮಿಕ್ ಇನ್ಫಾರ್ಮೇಷನ್ ಅಂತ. ಸೊ ಇಲ್ಲಿ ನಿಮಗೆ ಹಾಸ್ಟೆಲ್ ಯಾವ ಟೈಪ್ ಬೇಕು, ಪ್ರೀ ಮೆಟ್ರಿಕಾ, ಪೋಸ್ಟ್ ಮೆಟ್ರಿಕಾ, ರೆಸಿಡೆನ್ಸಾ, ಸೊ ಈ ರೀತಿಯಾಗಿರುತ್ತೆ. ನಾನು ಪೋಸ್ಟ್ ಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ಒಂದು ಸೆಲೆಕ್ಟ್ ಕಾಲೇಜ್ ಅಂತ ತೋರಿಸುತ್ತೆ. ಡಿಸ್ಟಿಕ್ಕು ಯಾವ ಕಾಲೇಜ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಬರುತ್ತೆ, ಅಂದರೆ ನಿಮ್ಮ ಒಂದು ಕಾಲೇಜು ಯಾವ್ದು ಬರುತ್ತೆ. ಸೊ ನಾನು ಈಗ IT ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಕಾಲೇಜ್. ಸೊ ಅಂದರೆ ಇಲ್ಲಿ ಈ ಒಂದು ವಿದ್ಯಾರ್ಥಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ ಒಂದು ಕಾಲೇಜ್ ಇರುತ್ತೆ ಆ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಕೋರ್ಸು. ಸೊ IT ಅಂತ ಸರ್ಚ್ ಮಾಡ್ತಾ ಇದ್ದೀನಿ, IT ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕೋರ್ಸು. ಸೊ ಇದು ಫಸ್ಟ್ ಇಯರ್, ಸೊ ಹಾಗಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ಸೊ ನಮಗೆ ಇನ್ನೂ ಯಾವುದೇ ರೀತಿಯಾಗಿ ನಂಬರ್ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಶಾರ್ಟ್ಸ್ ನಂಬರ್ನ ಎಂಟ್ರಿ ಮಾಡ್ಬೋದು ಸ್ನೇಹಿತರೆ. ಓಕೆನಾ. ಈಗ ನಾನು ಶಾರ್ಟ್ಸ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ. ನೀವು ಕೂಡ ಇಲ್ಲಿ ಶಾರ್ಟ್ಸ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ SSP ID ಕೇಳ್ತಾ ಇದೆ. ಸೊ ಈಗ SSP ID ಯಾವ ರೀತಿ ಫೌಂಡೇಟ್ ಮಾಡೋದಂತ ನಿಮಗೆ ತೋರಿಸ್ತೇನೆ ನೋಡಿ. ಸೊ ಹೊಸ ಟ್ಯಾಬನ್ನು ಸರ್ಚ್ ಮಾಡೋಣ. ಹೊಸ ಟ್ಯಾಬ್ ಸರ್ಚ್ ಮಾಡಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಸರ್ಚ್ ಆಪ್ಷನ್ನಲ್ಲಿ SSP ಲಾಗಿನ್ ಅಂತ ಸರ್ಚ್ ಕೊಡೋಣ. ಓಕೆ, SSP ಲಾಗಿನ್ ಅಂತ ಸರ್ಚ್ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಮೊದಲೇ ಆಪ್ಷನ್ ಕಾಣ್ತಾ ಇರ್ಬೋದು, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಲಿಂಕನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಬರ್ಬೋದು. ನೆಕ್ಸ್ಟ್ ಈ ರೀತಿಯಾಗಿ ತೋರಿಸುತ್ತೆ. ಕೆಳಗಡೆ ಮೂವ್ ಮಾಡಿದಾಗ ನೋ SSP ID ಅಂತ ಕಾಣ್ತಾ ಇದೆಯಲ್ಲ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ನಿಮಗೆ ಯಾರ SSP ID ಚೆಕ್ ಮಾಡಬೇಕು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಗ ಎಂಟ್ರಿ ಮಾಡಿಕೊಂಡು ಫೆಚ್ ಡಾಟಾ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ID ಮತ್ತು ಸ್ಟೂಡೆಂಟ್ ನೇಮ್ ತೋರಿಸ್ತಾ ಇದೆ. ಸೊ ಇಲ್ಲಿ ಸ್ಟೂಡೆಂಟ್ ID ಏನಿದೆಯಲ್ಲ ಅದೇ ನಿಮ್ಮ ಒಂದು SSP ID ಆಗಿರುತ್ತೆ. ಓಕೆನಾ. ಸೊ ಇದನ್ನು ನಾನು ನೋಟ್ ಮಾಡ್ಕೊಳ್ತೀನಿ, ಅಲ್ಲ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಈ ಥರ ನಮಗೆ ಇಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ನ ಹಾಸ್ಟೆಲ್ ಅಪ್ಲಿಕೇಶನ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಈಗ ನಾನು SSP IDಯನ್ನು ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ 5 ಕ್ರಿಯೇಟ್ ಪಾಸ್ವರ್ಡ್ ಅಂತ. ಸೊ ಇಲ್ಲಿ ನಿಮಗೆ ಪಾಸ್ವರ್ಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ನಿಮಗೆ ನೆನಪಿರಬೇಕು. ಓಕೆನಾ. ಯಾಕಂದರೆ ಫರ್ಗೆಟ್ ಆಪ್ಷನ್ ಯಾವುದೇ ರೀತಿಯಾಗಿ ಇಲ್ಲ. ಒಂದು ವೇಳೆ ನಿಮ್ಮ ಫರ್ಗೆಟ್ ಆಪ್ಷನ್ ಬೇಕಪ್ಪ ಚೇಂಜ್ ಮಾಡಬೇಕಂದ್ರೆ ನೀವು ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಅಗ್ರಿ ಮಾಡಿಬಿಟ್ಟು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯುವರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ವಿತ್ SWID ಅಂತ ಬರುತ್ತೆ. ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದನ್ನು ನೋಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಸೊ ಇದನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಆದ ಆಪ್ಷನ್ ಕಾಣ್ತಾ ಇದ್ದಲ್ಲ, ಈ ಒಂದು ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಈ ರೀತಿಯಾಗಿ ವೆಲ್ಕಮ್ ಬ್ಯಾಕ್ ಅಂತ ಬರುತ್ತೆ. ಸೊ ಇಲ್ಲಿ ಎಂಟರ್ ಯುವರ್ SWID ಅಂತ. ಸೊ ಈಗ ತಾನೇ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಮಗೆ ID ಸಿಗುತ್ತಲ್ಲ, ಆ ಒಂದು ID ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡು ಏನು ಸೆಟ್ ಮಾಡಿದ್ರಲ್ಲ ಅದನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟೆಪ್ 1 ಆಧಾರ್ ಬೇಸ್ಡ್ ಡೀಟೇಲ್ಸು ಕನ್ಫರ್ಮ್ ಕೊಡಿ. ನೆಕ್ಸ್ಟ್ ಬೇಸಿಕ್ ಡೀಟೇಲ್ಸ್ ಕನ್ಫರ್ಮ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 2 ಇಲ್ಲಿ ನಿಮಗೆ ಮೇಲ್ ID ಮತ್ತೆ ಕೇಳುತ್ತೆ. ಸೊ ಇದನ್ನು ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಕೆಳಗಡೆ ಕನ್ಫರ್ಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಕ್ಸಸ್ಫುಲ್ ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಅಂತ. ಓಕೆ, ಸೊ ಇಲ್ಲಿ ನಮಗೆ RD ನಂಬರ್ ಎಂಟ್ರಿ ಎಡಿಟ್ ಅಂತ ಇದೆ, ಆ ಆಪ್ಷನ್ ನಾನು ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ RD ಸಂಖ್ಯೆಯನ್ನು ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಥರ ಫೆಚ್ ಆಗುತ್ತೆ. ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್. ಸೊ ಅದೇ ಥರ ನಾನು ಎಂಟ್ರಿ ಮಾಡ್ಕೊಳ್ತೀನಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರು. ನೀವು ಕೂಡ ಅದೇ ರೀತಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡ್ತೇವೆ ನೋಡಿ. ನೆಕ್ಸ್ಟ್ ಇಲ್ಲಿ ವೆರಿಫೈ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಕನ್ಫರ್ಮ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಸಕ್ಸಸ್ ಆಗುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಿಮಗೆ ಅಕಾಡೆಮಿಕ್ ಇನ್ಫಾರ್ಮೇಷನ್ ಕೇಳುತ್ತೆ ಸ್ಟೆಪ್ 4. ಸೊ ಇಲ್ಲಿ ನಿಮಗೆ ಈ ರೀತಿಯಾಗಿ ಶೋ ಆಗ್ತಾ ಇರುತ್ತೆ. ಸೊ ಓಕೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು SSLC ಇನ್ಫಾರ್ಮೇಷನ್ನು, SSLC ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಸೊ ನಿಮ್ಮ ಒಂದು 10ನೇ ತರಗತಿಯ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಆ ಒಂದು ನಂಬರ್ನ ನೀವು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ.
ಈಗ ಎಂಟ್ರಿ ಮಾಡಿಬಿಟ್ಟು ಸೈಡ್ಗೆ ಫೆಚ್ SSLC ಡಾಟಾ ಅಂತ ಕ್ಲಿಕ್ ಮಾಡಿದಾಗ ಫೆಕ್ಚರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಕೊಡಿ. ಈ ರೀತಿಯಾಗಿ ನಿಮಗೆ ಡಾಟಾ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಸೇವ್ SSLC ಇನ್ಫಾರ್ಮೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಓಕೆ ಕೊಡಿ ಸ್ನೇಹಿತರೆ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು PUC ಎಜುಕೇಶನ್ ಅಂತ ಡಿಡ್ ಯು ಸ್ಟಡಿಂಗ್ PUC ಅಂತ ಕೇಳ್ತದೆ. PUC ಓದ್ತಾ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಸೊ ಈ ಒಂದು ವಿದ್ಯಾರ್ಥಿ ITI ಮಾಡ್ತಾ ಇರೋದ್ರಿಂದ ನೋ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕನ್ಫರ್ಮ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಅಕಾಡೆಮಿಕ್ ಡೀಟೇಲ್ಸ್ ಕನ್ಫರ್ಮ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಫೈನಲ್ ಕನ್ಫರ್ಮೇಷನ್ ಅಂತ ಬರುತ್ತೆ. ಸೊ ನಿಮಗೆ ಇಲ್ಲಿ ಕೆಳಗಡೆ ಫೈನಲ್ ಕನ್ಫರ್ಮೇಷನ್ ಅಂಡ್ ಕಂಪ್ಲೀಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫೈನಲ್ ಈ ಥರ ಬರುತ್ತೆ. ಕಂಪ್ಲೀಟ್ ಸಕ್ಸಸ್ಫುಲಿ ಯು ಕ್ಯಾನ್ ನೌ ಅಪ್ಲೈ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ. ನೆಕ್ಸ್ಟ್ ಇಲ್ಲಿ ನಿಮಗೆ ಹಾಸ್ಟೆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಓದ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ನಿಮಗೆ ಪೇಜ್ ರಿಫ್ರೆಶ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಹಾಸ್ಟೆಲ್ ಸೀರಿಯಲ್ ನಂಬರ್ ವೈಸು ಬರುತ್ತೆ. ಸೊ ಅಂದರೆ ನಂಬರ್ 1, 2, 3, 4. ಸೊ ನಿಮಗೆ ನಿಮ್ಮ ಒಂದು ಕಾಲೇಜಿಗೆ ಯಾವುದು ಹತ್ರ ಆಗುತ್ತೆ ಹಾಸ್ಟೆಲ್, ಆ ಒಂದು ಹಾಸ್ಟೆಲ್ನ ನಾವು ಇಲ್ಲಿ ಸರ್ಚ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಗೌರ್ಮೆಂಟ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾಗ ಕನ್ಫರ್ಮ್ ಹಾಸ್ಟೆಲ್ ಅಪ್ಲಿಕೇಶನ್ ಆರ್ ಯು ಶೋರ್ ವಾಂಟ್ ಟು ಅಪ್ಲೈ ದಿಸ್ ಹಾಸ್ಟೆಲ್ ಅಂತ ಬರುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಕೆಳಗಡೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಒಂದು PDF ಫೈಲ್ ಜನರೇಟ್ ಆಗುತ್ತೆ. ಓಕೆನಾ. ಸೊ ಇದನ್ನು ನೀವು ಪ್ರಿಂಟ್ಔಟ್ನ ತೆಗೆದುಕೊಂಡ್ಬಿಟ್ಟು ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಅವ್ರ ಹತ್ರ ಹೆಡ್ ಮಾಸ್ಟರ್ ಹತ್ರ ಸೀಲು ಸಿಗ್ನೇಚರ್ನ ಹಾಕ್ಸ್ಕೊಂಡ್ಬಿಟ್ಟು ನೀವು ಯಾವುದೋ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕ್ಬೇಕಂತ ಬಯಸಿದ್ರಲ್ಲ ಆ ಒಂದು ಹಾಸ್ಟೆಲ್ಗೆ ಹೋಗಿಬಿಟ್ಟು ಕೊಟ್ಟರೆ ನಿಮಗೆ ಅಡ್ಮಿಷನ್ ಆಗುತ್ತೆ ಸ್ನೇಹಿತರೆ. ಅಂದರೆ ಎಲ್ಲ ದಾಖಲಾತಿಗಳನ್ನ ಕೊಡಬೇಕಾಗತ್ತೆ. ಓಕೆನಾ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕುವುದು ಯಾವ ರೀತಿ SC ಅಥವಾ ST ವಿದ್ಯಾರ್ಥಿಗಳಿಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.